ಯಾವ ಹೊಟ್ಟೆ ಬೇರೆ ಹಸದತಿ. ಒಯ್ನಿ ಏನಾರ ಅಡುಗೆ ಮಾಡ್ಯಾಳೋ ಇಲ್ಲೋ, ಅದು ಬಾಳಿಗೆ ಇಟ್ಟಾಳ ಕರೆ, ಅದ್ರಾಗ ಏನು ಇಟ್ಟಾಳೋ ಏನೋ. ನೋಡ್ರಿ ಏನಾರ ಇದ್ರೆ ತಿಂದ್ರೆ ಅದು ಪಟ ಪಟ. ಹೊಟ್ಟೆ ಭಾಳ ಹಸದತಿ ಅವ್ವ. ಅಲ್ಲಿ ಏನು ತಿನ್ನೋಕ್ಕಾಗಿಲ್ಲ, ಏನಿಲ್ಲ. ಏನು ಜೈಲಿಂದ ಬರ್ಕೊಡ ತಿನ್ನಕ ಬಂದಾಳೇನು? ಏನಲ್ಲೇನ ಇಲ್ಲಿ ಮನೆಗೆ ಬರ್ಕೊಡ್ದು ಕಂಡಾಳಿಲ್ಲ ನಾರಂಗ ಅಡುಗೆ ಮನೆಗೆ ಬಂದ ಓಡಿ. ತಿನ್ನಕ್ಕೆ ಬಡ್ಕೊಂಡು ಸಾಯ್ತಾಳ ನೋಡು. ಹೋಗಿ ಒಂದ್ಸರಿ ವೈನಿನ ಕೇಳ್ತಾನೆ, ಹೊಟ್ಟೆ ಭಾಳ ಹಸ್ತತಿ ವೈನಿ ಏನು ಮಾಡಿರಿ ಅಂತ ಕೇಳ್ತಾನೆ. ಅವ್ರು ನೋಡಿದ್ರೆ ನನ್ನ ಜೊತೆ ಮಾತಾಡ್ತಾನೆ ಇಲ್ಲ. ಆಕಿ ಮಾತಾಡಿಸಿರು ಸುಮ್ಮನೆ ಹೋಗ್ತಾಳೆ. ಮಕ ಉಪ್ಪಂತ ಮಾಡ್ಕೊಂಡು ಆಕಿಗೇನು ಅಂಥದ್ದು ಮಾಡೇನ ಏನೋ. ನಾನು ಒಂದು ಮಾತು ಕೇಳ್ತಾನೆ, ಏನಂತಾಳೋ ನೋಡ್ತೇನೆ. ಅಯ್ಯ ನನ್ನ ಹಿಂದೆ ಬಂದಿದ್ದೀರಿ ವೈನಿ, ಯಾಕ್ರಿ ಮಕ ಹಿಂಗೆ ಮಾಡ್ಕೊಂಡಿದ್ದೀರಿ? ಅಲ್ರಿ ನಾನು ಏನಾರ ಅಂದಿದ್ದು ಕೇಳಿಸ್ತಾನೆ ಆಕಿಗೆ, ಅದಕ್ಕೆ ಹಿಂಗೆ ಮಾಡ್ಕೊಂಡು ನಿಂತಾಳೆ ನಂಗಲ್ಲ ಉಪ್ಪು ಅಂತೇಳಿ. ಅಲ್ರಿ ನಾನೇನು ಅಂದಿಲ್ಲ ರೀ. ವೈನಿನ ಕೇಳಿದ್ರದು ಹೊಟ್ಟೆ ಭಾಳ ಹಸ್ತಿತ್ತಲ್ಲ, ತಿನ್ನಾಕ ಏನಾರ ಮಾಡ್ಯಾರನಂತ ಕೇಳಾಕಂತ ಬರ್ಬೇಕು ಅನ್ಕೊಂಡ್ರಿ. ನೋಡುವ ಮಂಜವ್ವ, ನಾನು ಏನು ಅಡುಗೆ ಮಾಡಿಲ್ಲ. ಆ ಗುಂಡಲದಾಗ ಅದು ಡಬರಿ, ಈ ಕಡೆ ಡಬರಿ ಅಲ್ಲ, ಅದು ಗುಂಡಲ್ಲಿ ಐತಲ್ಲ, ಆ ಗುಂಡಲದಾಗ ಅಂಬ್ಲಿ ಮಾಡೇನು. ಬೇಕಿದ್ರೆ ಅದನ್ನ ಒಂದು ಗ್ಲಾಸ್ ಕುಡಿದು ಕುಂದ್ರು. ಯಾಕಂದ್ರೆ ಇವತ್ತು ನಾನು ಉಪವಾಸ ಅಲ್ಲ, ಅದಕ್ಕಾಗಿ ನಾನು ಏನು ಮಾಡಿಲ್ಲವ ಅಡುಗೆ. ನಿಮ್ಮನ್ನ ಅಲ್ಲಿ ಮದುವೆ ಐತಂತಂದ, ಅಲ್ಲಿ ಹೋಗ್ತಾನಂತ ಅಂದ. ಒಮ್ಗೆ ರಾತ್ರಿ ಮಾಡಿದ್ರಾಯ್ತಂತ ನಾನೇನು ಮಾಡಿಲ್ಲ. ಬೇಕಿದ್ರೆ ನಿನಗೇನು ಬೇಕಾದ್ರೆ ಮಾಡ್ಕೊ, ನಾನೇನು ಬ್ಯಾಡ ಅನ್ನಂಗಿಲ್ಲ. ಎಲ್ಲ ಇದು ನಿಂದ ಮನೆಯಲ್ಲ, ನಾನೇನಲ್ಲ ಅಂತ ಅಂದಲ್ಲ. ನಿನಗೇನು ಬೇಕು ಎಲ್ಲ ಮಾಡ್ಕೊ, ಇಲ್ಲೇ ಸಾಮಾನೆಲ್ಲ ಕೆಳಗದಾವು ಮಾಡ್ಕೊ. ಅತ್ತ ಒಂದು ಕಪ್ ಚಹಾ ಮಾಡಿಕೊಡ್ವಾ, ತಲೆ ಒಂದು ಭಾಳ ಸಾಕತ್ತತಿ. ನಾನು ನಿನಗೆ ಮಾಡ್ಕೊಡ್ದು ಹೋಗಿ ನಿನ್ನ ನಾ ಕೇಳಾಕತ್ತಾನೆ ಏನು ಅನ್ಕೊಳ್ದ. ಒಂದು ಕಪ್ ಚಹಾ ಮಾಡ್ಕೊಡ್ತೇನು ಮಂಜವ್ವ? ಆಯ್ತು ಬಿಡ್ರಿ ವೈನಿ, ಮಾಡ್ಕೊಡ್ತೇನೆ. ಅದನ್ನೇ ಕಿಂತ ಪರಿ ಕೇಳ್ತೀರಿ, ಮಾಡ್ಕೊಡ್ತೀನಿ ರೀ. ಆತ್ರಿ, ನಾನು ಸ್ವಲ್ಪ ಉಪ್ಪಿಟ್ರ ಮಾಡ್ಕೊತೀನಿ. ರವೆ ಆಯ್ತನ್ರಿ? ಆಯ್ತು ಮಾಡ್ಕೊ, ಯಾರು ಬೇಡ ಅಂದ್ರೆ ಮಾಡ್ಕೊ, ನಿನಗೆ ಏನು ಬೇಕು ಮಾಡ್ಕೊ. ಅಲ್ಲೇ ಬಾಳಿಗೆ ಐತಿ ಎಲ್ಲ, ಇಲ್ಲಿ ಖಾರ ಉಪ್ಪ ಜೀರಿಗೆ ಸಾಸಿವೆ ಕೊತ್ತಂಬರಿ ಎಲ್ಲ ಇಟ್ಟನು. ಅಲ್ಲೇ ಕಾಳು ಪಲ್ಯ ಮಾಡ್ಬೇಕಂತ ಇಟ್ಟಿದ್ದು ನೋಡ್ದೆ, ಅದನ್ನ ಒಗ್ಗರಣೆ ಹಾಕ್ಬಿಡುವ ಅತ್ತ. ಅಲ್ಲ ಆಯ್ಕಿನ ಎಲ್ಲ ನನಗೆ ಹೇಳಿ ಹೋಗ್ತಾಳು. ಮೂಳ ತನಕಾಸ ಊರು ಬಿಡಾಡಿ ಎಲ್ಲ ನನಗೆ ಹೇಳಿ ಹೋಗ್ತಾಳೆ ನೋಡು. ಇಲ್ಲಿ ಬಂದು ಕುಂತ ಅನ್ನೋದಷ್ಟ ಈಗ ನನಗೆ ಮಾಡಿ ಹಾಕೋದಲ್ಲ, ನಾ ಈಕಿ ಮಾಡಿ ಹಾಕಬೇಕಂತ. ಅಲ್ಲ ಒಂದು ಈಟ್ರ ಏನರ ಮಾಡ್ಕೊಡ್ತಾನಂತ. 2 ದಿನ ಅದು ಸರಿಯಾಗಿ ಊಟ ಮಾಡಿಲ್ಲ. ಊಟ ಮಾಡೋ ಅಂತಿಕ ಸರಿ ಏನರ ಮಾಡ್ಕೊಡ್ತಾನಂತ ಅಂದಾಳ ಅಂತಂದಿನಿ. ಅಲ್ಲಿ ಒಂದು ಗುಂಡಲ್ಲಿ ಆಂಬ್ಲಿ ಮಾಡಿಟ್ಟ ಅಂತ, ಅದನ್ನು ಕುಡಿದು ಕುಂತಿರ್ಬೇಕಂತ ನಾನು. ಅಲ್ಲಿ ಡಬರಿಯಾಗ ಬೇಕಿದ್ರೆ ಇದು ಐತಿ, ಮೊಸರು ಐತಿ, ಅಲ್ಲಿ ಕೊತ್ತಂಬರಿ ಐತಿ, ಅವನ್ನೆಲ್ಲ ಅಂತ ಹೇಳ್ತಾ ನನಗೆ ಕಣ್ಣಿಲ್ಲೇನು ಕಾಸಕ. ಮತ್ತೆ ಒಂದು ಕಪ್ ಚಹಾ ಮಾಡ್ಕೊಡ್ಬೇಕಂತ ನಾನು ಮಾಡ್ಕೊಂಡು ತಿನ್ನೋದಲ್ಲ, ಇದ್ರ ಮಗಕ್ಕೂ ಮಾಡಿ ಬಡಿಬೇಕು ನಾನು. ಅಲ್ಲ ಎಷ್ಟರ ಐತಿ ತಾಳಿಕೆ ಸ್ವಪ್ನಾಕಿ. ಈಕಿ ಮನೆ ಸೊಸೆಯಾಗಿ ಬಂದಾಳ. ನಾನು ಈ ಮನೆ ಮಗಳದನ. ನಾನು ಇವಾಗ ಬರ್ತಾನೋ ಅವಾಗ ಹೊಕ್ಕನು. ಒಂದಿಟ್ಟು ಮಾಡಿಕೊಟ್ರಿ ದಾಡಿ, ನಾನು ನಮ್ಮ ಗಂಡ ಮನೆಗೆಲ್ಲ ಮಾಡಿಬಿಟ್ಟಿರ್ತಲ್ಲ. ಈಕಿ ಆರಾಮ್ ಕುಂದ್ರಾಕಿ ನಮಗೆ ಹಚ್ಚಿ ಅದಕ್ಕೆ ಇಲ್ಲಿ ಬರಬಾರ್ದು ಅಂತ ಅನಿಸತಿ. ಏನು ಮಾಡೋದು, ನಮ್ಮ ಮನೆ ಬರ ಚೆನ್ನಾಗಿದ್ದಿದ್ರೆ ನಾನು ಯಾಕೆ ಇಲ್ಲಿಗೆ ಬರ್ತಿದ್ನಿ, ನಾನು ಗಂಡ ಮನೆಗೆ ಇರ್ತೀನಿ. ಅದು ನೆಟ್ಟಗೆ ಇಲ್ಲ ನನ್ನ ಗಂಡ. ನಾನೇನು ಮಾಡಲಿ? ಹಂಗೆ ಮಾಡೇನಂತೀರಿ ನನ್ನ ಜೈಲಿಗೆ ಹಾಕ್ಯನು. ಈಗ ಹೋಗಂಗಿಲ್ಲ ನಾನು. ಏನಾರ ಆಗತ್ತ, ಏನಾರ ಹಾಳಾಗತ್ತ. ಮಾಡಿದ ಯಾವಾಗಾರ ಮಾಡಿರ ಮಾಡವಲ್ಯಾಕಂತ ಆಕಿಗೆ ಹೆಂಗೆ ತಿರ್ಬೇಕನ್ನೋದು ನನಗೂ ಗೊತ್ತೈತಿ. ಚಂದಾಗ ತಿರುತ್ತಾನೆ. ಪಾಠ ಕಲಿಸ ಹೋಗು ಮಗಳಲ್ಲ ನಮ್ಮ ಮಂಜವ್ ಅಂದ್ರೆ ಹಂಗೆ ಅನ್ಕೊಂಬಿಟ್ಟಾಳಿಕಿ ಮೀನಾಕ್ಷಿ. ಏನಂತೆ ನಮ್ಮ ಮಂಜವ? ಅಯ್ಯೋ ಏನಿಲ್ಲ ರೋಹಿಣಿ, ನಾನೇನಂತೀನಿ ಏನಂತ ಹೇಳ್ರಿ. ಎಲ್ಲೈತಂತೆಲ್ಲ ಹುಡುಕ್ಯಾಡಕತ್ತೀನಿ. ರವಾನ ಸಿಗಲ್ತು, ಒಂದಿಟ್ಟು ರವ ತಕೊಂಡು ಬರಲ್ಲ. ಅಯ್ಯೋ ಅಲ್ಲೇ ಕ್ಯಾಂಪ್ ಟೇಬಿ ಬಾಜು ಗುಂಡಲ್ಲಿ ಬಾಜು ಐತ್ ನೋಡ ಇವ ಕೆಳಗೆ ಇಟ್ಟನು. ಏನು ಅಷ್ಟು ಅನಿಸ್ವತ್ತೇನು ಬಂದು ಮತ್ತೆ ನಾನು ತಕೊಡ್ಬೇಕೇನು ಅದನ್ನು? ಬಡ ಅಲ್ಲೇ ಉಳ್ಳಾಗಡ್ಡಿದಾವು ಬುಟ್ಟಿಯಾಗ ತಗೋ ಹೆಂಚು ಎಲ್ಲ ಮಾಡ್ಕೊ. ಎಲ್ಲ ಕೊತ್ತಂಬರಿ ಕರಿಬೇವು ಎಲ್ಲ ಅಲ್ಲೇ ಐತಿ ಕಾಣಿಸವಾಲ್ತೇನು? ಅಲ್ಲೇ ಗುಂಡಲ್ಲಿ ಮೇಲೆ ಕರಿಬೇವು ಐತಿ, ಕೆಳಗೆ ಕೊತ್ತಂಬರಿ ಐತಿ, ಈ ಕಡೆ ನೋಡ ಕಾಳು ಪಲ್ಯ ಅದಾವು, ಆ ಕಡೆ ಬೆಳ್ಳುಳ್ಳಿ ಎಲ್ಲ ಅದಾವು. ತಗೊಂಡ್ ಪಟ ಪಟ ಒಗ್ಗರಣೆ ಹಾಕೋದ್ಬಿಟ್ಟು ಮತ್ತೆ ನಾನು ಕರಿತಾ. ಶಿವನ ಅಯ್ಯೋ ಮಾಡ್ಕೊಂತೀನಿ ರಗಂದ್ರೆ ಹೊಟ್ಟೆ ಏನಾಗ್ತದೋ ಏನು ಅಂತಾದ್ರೆ. ಈಗ ಚಹಾ ಬೇರೆ ಮಾಡಬೇಕು, ಆ ಪಲ್ಯ ಬೇರೆ ಒಗ್ಗರಣೆ ಕೊಡಬೇಕು. ಮೊದಲ ಪಟ ಉಪ್ಪಿಟ್ಟು ಮಾಡ್ಕೊಂಡು ತಿಂದುಬಿಡ್ತಾನೆ. ಆಮೇಲೆ ಪಲ್ಯ ಒಗ್ಗರಣೆ ಕೊಡವಲ್ಯಾಕಂತ ಚಹಾ ಮಾಡ್ಕೊಡ್ಲಿ ಆಕಿಗೆ. ಮೊದಲು ನಾನು ಉಪ್ಪಿಟ್ಟು ಮಾಡ್ಕೊಂಡು ತಿಂದುಬಿಡ್ತಾನೆ. ಆಮೇಲೆ ರಿಂದ ಮಾಡ್ಕೊಂಡು ಹಳ ಹೋಗಲ್ಯಾಕಂತ. ಎಲ್ಲಿದ್ದಾವ ಡಬರಿ ಕಳ್ಸೋದು ಒಂದು. ಈ ಡಬರಿಗಳು ಎಲ್ಲಿರ್ತಾವ ಏನೈತಿ ಮನ್ಯಾಗ. ಒಂದು ಕಡೆ ಇದ್ರೆ ಒಂದು ಕಡೆ ಇರಂಗಿಲ್ಲ. ಯವ್ವ ಉಪ್ಪಿಟ್ಟಂತೂ ಆಯಿತು. ಇನ್ನು ಬಡ ತಿನ್ಬೇಕು, ಹೊಟ್ಟೆಗ ಹುಳ ಹೊಡಿದಂಗೆ ಹೋಗತ್ತವ. ಅನ್ನ ಸಾರ ರೊಟ್ಟಿ ಪಲ್ಯ ತಿನ್ಬೇಕಂತಂದ್ರೆ ಇವತ್ತೇನು ಮಾಡಿಲ್ಲ ಅಂತಿಕ್ಕಿ. ಇದನ್ನು ಕೆಳಗೆ ಇಳಿಸಿ ಚಾಕಿಟ್ಬಿಡ್ತಾನೆ. ಅದು ಚಹಾ ಜೊತೆ ಉಪ್ಪಿಟ್ರೆ ತಿನ್ನೋಕೆ ಚಲೋ ಹತ್ತತೆ ಕಡೆ. ಇಲ್ಲ ಅಂದ್ರೆ ಒಂದು ತಿನ್ನೋಕೆ ಆಗಂಗೇ ಇಲ್ಲ. ಅಲ್ಲಿ ಚಹಾ ಮಾಡಿದ್ದೇನೆ, ಅವಾಗ ಚಹಾ ಮಾಡಂತೀವಿ. ನೀವು ಉಪವಾಸ ಇದ್ನೆಲ್ಲ ಹಸು ಆಗ್ತತಿ. ಸ್ವಲ್ಪ ಚಹಾ ಕುಡಿದ್ರೆ ಹಸು ಆಗಂಗಿಲ್ಲ ಅಂತ ಅಂದ್ರೆ ಇನ್ನೂ ಚಹಾ ಮಾಡಿಲ್ಲ. ಏನಕ್ಕಿದ್ದೆ ಇವ ಎಷ್ಟೊತ್ತು ಚಹಾ ಮಾಡೋದು? ಏನೊಂದು ತಾಸಕತ್ತೇನು ಚಹಾ ಮಾಡಕ್ಕೆ? ಬಾರಿ ಇದಿ ಬಿಡುವ ನೀನು. ಅಂದ್ರೆ ವೈನಿ ನಾ ಯಾಕೆ ಮಾಡ್ಕೊಳ್ಳಿ ಅಂತ ಗ್ಯಾಸ್ ಇದಲ್ಲ ನಿನಗೆ? ಅಯ್ಯೋ ವೈನಿ ಹಂಗೆ ಯಾಕಂತೀರಿ? ನಾನೇನ ಹಂಗೇನಿಲ್ರಿ. ಹಸು ಭಾಳ ಆಗಿತ್ತು, ತಡ್ಕೊಳಕ್ಕೆ ಆಗತ್ರಿಕಿಲ್ಲ. 2 ದಿನದಿಂದ ಏನೂ ತಿಂದಿಲ್ರಿ. ಅಲ್ಲಿ ಬರೀ ಸಪ್ಪ ನನ್ನ ರಾಗಿ ಮುದ್ದೆ ಅಂತದ್ದು ಕೊಡ್ತಿದ್ರು, ಅದ್ರಾಗ ಏನೂ ಇರ್ತಿಕ್ಕಿಲ್ರಿ. ಅದನ್ನು ತಿನ್ನೋರಾಗ ಅಂದ್ರೆ ಹೊಟ್ಯಾಗ ಒಂಥರ ಆಗ್ತಿದ್ರಿ ಕಸಿ ಬಿಸಿ. ಅದಕ್ಕಾಗಿ ಏನೂ ತಿಂದೇ ಇಲ್ರಿ. ನೀವು ಯಾಕೆ ಹಿಂಗಂತೀರಿ ವೈನಿ? ಮಾಡಿಕೊಡ್ತೀನಿ ರೀ. ಈಗ ಇದನ್ನ ಇಳಿಸಿ ಚಾನ ಇಡಕ್ಕೆ ನಿಂತೀನಿ ರೀ. ಅಯ್ಯೋ ಇರ್ಲಿ ಬಿಡುವ, ಹಸು ಆದ್ರೆ ಮತ್ತೆ ಏನು ಮಾಡೋಕ್ಕಾಕತಿ? ಮಾಡ್ಕೊಂಡೇನ ಇನ್ನು ಇಡಾಕೆನ ಹಂಗಾರೆ ಚಾ? ಅದು ಒಂದು ಸಣ್ಣ ಡಬರಿಯಾಗಿ ಇಟ್ಬಿಡು. ನಿನಗೂ ಬೇಕಾದ್ರೆ ನಿಂಗೊಂದು ಕಪ್ಪು ನಂಗೊಂದು ಕಪ್ಪು. ನಿಮ್ಮ ಅನ್ನ ಅದಾನ ನೋಡು, ಊಟ ಮಾಡಿ ಬರ್ತಾನೋ, ಹಂಗೂ ಬೇಕಾ? ಅದ್ರಾಗ 3 ಕಪ್ ಇಟ್ಬಿಡು.
ಆಯ್ತು ರೀ ವೈನಿ, ಇಡ್ತೀನಿ ತಗೋರಿ. ನಾನು ಈಗ ಇದನ್ನ ಇಳಿಸಿದಾಕಿನ ಅಂದ್ರೆ ಇಡಾಕ ನಿಂತೀನಿ ರೀ. ನಾನೇನ ಮರ್ತಿಲ್ರಿ, ನೀವ್ಯಾಕಷ್ಟು ಬೇಜಾರು ಮಾಡ್ಕೋತೀರಿ? ನಾನು ಹಾಗೆಲ್ಲ ಮಾಡಂಗಿಲ್ರಿ. ನನಗೆ ಮಾಡ್ಕೊಂಡಾಕಿ ನೀವು ಮಾಡ್ದಿರ್ತೇನೇನ್ರಿ? ಉಪವಾಸ ಇದ್ರೆ ಉಪ್ಪಿಟ್ಟು ತಿಂದ್ರೆ ನಡೀತೈತ್ರಿ. ಅದಕ್ಕಾಗಿ ಅನ್ನ ಸಾರು ಏನು ಮಾಡ್ಕೊಳ್ಳಿ ಪಾಪ, ನೀವು ಉಪವಾಸ ಅಂದ್ರಲ್ಲ ಅದಕ್ಕೆ ನೀವು ಸ್ವಲ್ಪ ಉಪ್ಪಿಟ್ಟು ತಿಂತೀರ ಅಂತೇಳಿ ಮೆಣಸಿನ್ಕಾಯಿ ಹಾಕಿ ಮಾಡೀನಿ ರೀ. ತಿನ್ರಿ ವೈನಿ, ಏನಾಗಂಗಿಲ್ಲ, ನಡೀತೈತ್ರಿ. ಉಪ್ಪಿಟ್ಟು ತಿಂದ್ರಿ ಏನಾಗಂಗಿಲ್ಲ ರೀ. ನಾವೆಲ್ಲ ಹಂಗಾರೆ ಉಪವಾಸ ಇದ್ರೆ ಉಪ್ಪಿಟ್ಟು ತಿಂತೀವಿ, ಆಮೇಲೆ ಸಾಬುದಾನಿ ತಿಂತೀವಿ, ಹಿಂಗೆಲ್ಲ ತಿಂತೀವಿ ರೀ. ತಿನ್ರಿ, ಏನಾಗಂಗಿಲ್ಲ ವೈನಿ, ಇದೇ ಕಟ್ಟ ಉಪವಾಸ ಅಲ್ಲಲ್ಲ. ಅಯ್ಯೋ ಇಲ್ಲ ಇಲ್ಲ, ನಾನು ಏನು ತಿನ್ನಂಗಿಲ್ಲವ. ನಾನು ಮಂಗಳವಾರ ಮಾಡ್ತಾನಲ್ಲ, ಹಂಗೆ ನಾನು ಏನು ತಿನ್ನಂಗಿಲ್ಲ. ಅದಕ್ಕೆ ನೀ ಬೇಕಿದ್ರೆ ತಿನ್ನಿ, ಯಾರು ಬೇಡ ಅಂದಾರು. ಬೇಕಿದ್ರೆ ನಿಮ್ಮ ಅನ್ನಾಗಟ್ಟು ಹಾಕೊಡು. ಉಳಿದಿದ್ದನ್ನು ಹಂಗೆ ಇಡು, ಆಮೇಲೆ ನೋಡಕ್ಕೆ ಬರ್ತದೆ ಸಾಯಂಕಾಲದು. ಆಯಿತು, ನನಗೆ ಸ್ವಲ್ಪ ಚಹಾ ಇಟ್ಕೊಡು. ಬೇಕಿದ್ರೆ ಒಂದು 4 ಶೇಂಗಾ ಹೊರದು ಬಿಡುವ, ಸಾಕು ನನಗೇನು ಬೇಡ. ಸರಿ ಆಯ್ತು ಬನ್ನಿ. ಈಕಿಗೆ ಉರಿಯಾತ ಅನ್ನೋದು ಗೊತ್ತ, ಆದರೂ ನಾನು ಬೇಕಂತ ಹೇಳಕತ್ತೇನೆ ಈಕಿಗೆ. ಯಾಕಂತಂದ್ರೆ ಪಾಪ ಆ ಕೆಲಸ ಮಾಡ್ತಾ ಎಲ್ಲ ಹುಡುಗಿ ಅದನ್ನ ಮಲ್ತಾಯಿಗತಿ ನೋಡಿ ಆಕಿಗೆ ಎಷ್ಟೆಲ್ಲ ಕೆಲಸ ಹಚ್ಚಿ ಆಕಿನ ಹಿಂದಾಗಡೆ ಕೊಲ್ಲಕ್ಕೆ ನೋಡಿದಿಲ್ಲ. ಅದಕ್ಕೆ ನಿನಗೆ ಚಂದಾಗ ಪಾಠ ಕಲಿಸ್ಬೇಕಂತ ಹಿಂಗೆ ಮಾಡಾಕತ್ತ. ನನಗೆ ನಿನ್ನ ಮ್ಯಾಗ ಸಿಟ್ಟಿಲ್ಲ. ಯಾರಿಗೂ ನಾವು ಇನ್ನೊಬ್ಬರಿಗೆ ಕೆಡಕನ ಬಯಸ್ಬಾರ್ದು ಅನ್ನೋದು ನನಗೆ ಗೊತ್ತೈತಿ. ಆದರೆ ನಿನಗೆ ನಾನು ಯಾಕೆ ಈ ರೀತಿ ಮಾಡ್ತಾನೆ ಅಂದರೆ ನಿನಗೆ ಅದು ಈ ರೀತಿ ಮಾಡಿದ್ರೆ ಹೆಂಗೆ ಆಗ್ತೈತೆ ಅನ್ನೋದು ನಿನಗೆ ಗೊತ್ತಾಗಬೇಕು. ಅದಕ್ಕೆ ನಾನು ಈ ರೀತಿ ಮಾಡತ್ತಾನೆ. ಏನಾದರೂ ಅನ್ಕೋ, ಹಿಂದಿಂದ ಬೈ, ನನಗೆ ಕೇಳಂಗಿಲ್ಲಲ್ಲ. ಏನಾದರೂ ಆಗವಲ್ದು. ನಿನಗೆ ಚಂದಾಗ ಬುದ್ಧಿ ಕಲಿಸ್ಬೇಕಂದ್ರೆ ನಾನು ಈ ರೀತಿ ಮಾಡಲೇಬೇಕು. ನಿಮ್ಮನ್ನ ಹೇಳಿ ನಾನು ಚಂದಾಗ ಬುದ್ಧಿ ಕಲಿಸ್ಬೇಕು ಈಗ ಅಂತೇಳಿ, ಅದಕ್ಕೆ ಈ ರೀತಿ ಮಾಡಕತ್ತ ನಾನು. ಇಲ್ಲ ನಾನು ಯಾಕೆ ಮಾಡಲಿ? ನಿಮ್ಮನ್ನ ಹೇಳದೇ ಇದ್ದಾಗ ಹೀಗೆಲ್ಲ ಮಾಡಿದ್ರೆ ನೀನು ಸುಮ್ಮನೆ ಇದೆಯೇನು? ಮೊದಲು ರಾಕ್ಷಸ ಇದ್ದಂಗದಿ. ನನ್ನ ಮೇಲೆ ಎಗಲ್ ಕುಂದ್ರಾಕಿದ್ದೀನಿ ನೀನು. ಮತ್ತೆ ಎಷ್ಟು ಹಾಳಾಕಿದಾಯ್ತು ನೋಡು. ಊರು ಬಿಡಾಡ್ತಂದ ಕಸ ನನಗೆ ಬಂದ ಉಪ್ಪಿಟ್ಟು ತಿನ್ನಂತಂದ್ರೆ ಬೇಡ ಅಂತ ಈಕಿಗೆ ಮುಳಾಗ ಈಕಿಗೆ ಶೇಂಗಾ ಹುರ್ಕೊಡ್ಬೇಕಂತ, ಚಹಾ ಮಾಡ್ಬೇಕಂತ. ಚುಮಣ ಬರೀ ಇಂಥದ ನೋಡು. ಬರೀ ಏನು ಕೆಲಸ ಮಾಡಂಗಿಲ್ಲ, ಬಗ್ಸಿ ಮಾಡಂಗಿಲ್ಲ, ಹರಿಯಾಡೋದು ಪಿರಿ ನಾಯಿ ಹಂಗೆ. ಏನು ಮಾಡ್ಯಾಳಿಗೆ ಬೆಳಿಗ್ಗೆ ಕೆಲಸ? ಏನು ಮಾಡ್ಯಾಳಿಗೆ? 1-2 ಅರ್ಬಿ ಹೋಗೋದಾಳ ಅಷ್ಟೇ ನೋಡು. ಬಾಂಡಿ ತಿಕ್ಕ 1-2 ಮುಗಿದು ಹೋತು. ಚಾನ ಮಾಡ್ಕೊಂತ ಕುಂತ ಬರೀ ಆಕೆ. ಒಂದು ಗುಂಡಿ ಆಂಬ್ಲಿ ಮಾಡಿಟ್ಟಾಳು, ಬರೀ ಆಂಬ್ಲಿ ಕುಡ್ಕೊತ ಕೂತು ಬಿಟ್ಟಾಳು. ಅವಂಗೂ ಅಡಿಗೆಲ್ಲ ಇದಂತೂ ಉಪವಾಸ. ಬೆಳಿಗ್ಗೆ ಹೊರಗೆ ನಾಷ್ಟ ಮಾಡಿಬಿಟ್ಟಾನ. ಇನ್ನೇನು ಮತ್ತು ಮಧ್ಯಾಹ್ನ ಯಾವುದೋ ಫಂಕ್ಷನ್ ಆಯ್ತಂತ ಅಲ್ಲಿ ಊಟಕ್ಕೋದ. ಇನ್ನು ಮನೆಯಾಗ ಊಟ ಮಾಡಂಗಿಲ್ಲ ಈಗೇನು. ಮುಗಿದು ಹೋತು. ಆರಾಮ್ ಖಾಲಿ ನೋಡಿಕಿದ. ನಂದ ಮುಕ್ಕಳು ಹರಿಯಂಗೆ ಕೆಲಸ ಇರ್ತೈತಿ. ಮಾಡಿ 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 ಎಷ್ಟು ಸಣ್ಣ ಆಗಿಬಿಟ್ಟೇನೆ. ಒಂದೀಟ ಸಣ್ಣ ಆಗಿ ಊಟ ಮಾಡಿದಿ, ಏನು ತಿಂತಿದ್ದಿ ಅಂತ ಕೇಳ್ತಾಳೇನು? ಅದ ನಮ್ಮ ಅವ್ವ ಇದ್ದಿದ್ರೆ ಎಲ್ಲ ಕೇಳ್ತಿದ್ಲು. ಊಟ ಮಾಡಿದ್ದೀನಿ ವ, ಏನು ಮಾಡಿಕೊಡ್ಲಿ ಅಂತ ಓಡಿ ಬಂದ ಮಾಡಿಕೊಡ್ತಿದ್ಲು. ಏನು ಮಾಡೋದು ನಮ್ಮ ಮನೆ ಬರ್ಕ ಇಂಥ ಸಸ್ತಿ ಬಂದ್ಬಿಟ್ಟಾಳ ನಮ್ಮ ಮನೆಗೆ. ಒಂದು ಉಪ್ಪಿಟ್ಟು ತಿನ್ನುವ ಅಂದ್ರೆ ಬೇಡ ಅಂತ ಶೇಂಗಾ ಹುರ್ಕೊಡ್ಬೇಕಂತ ಮತ್ತಕಿ. ಇರ್ಲಿ ಬಿಡು, ಶೇಂಗಾ ಉಪ್ಪಿಟ್ಟು ಬೇಡ, ಅದ್ರ ಬದಲು ಶೇಂಗಾ ಹುರ್ಕೊಡಂತ. ಈಗ ಯಾರು ಮಾಡ್ಯಾಳ ಆಳು? ಬರ್ಲಿಕ್ಕಪ್ಪ, ಅನ್ನ ಹೇಳ್ತಾನೆಲ್ಲ ನನಗೆ ಹೇಳ್ತಾ ಎಲ್ಲ ಕೆಲಸ. ನಾ ಯಾಕೆ ಮಾಡಲಿ? ನಾನು ಈ ಮನೆಗೀಗ ಇರಾಕ್ ಬಂದ. ನಾನು ಯಾಕೆ ಮಾಡಬೇಕು? ನಂದು ಏನೈತೆ ನಾ ಮಾಡ್ಕೊತಾನೆ, ಆಕಿದು ಏನೈತೆ ಯಾಕೆ ಮಾಡ್ಕೊ ಅಂತ ಹೇಳ್ತಾನೆ. ಅಯ್ಯ ಈಗ ಹಂಗಂದ್ಬಿಟ್ಟು ಅಂದ್ರೆ ನಾಳೆ ಅಡುಗೆ ಮಾಡ್ಕೊಂಡಾಗ ನನಗೆ ಊಟ ಕೊಡೋದ್ರೆ ಕೊಡಬೇಕಲ್ಲ. ಏನು ಮಾಡ್ಬೇಕು? ಒಂದು ತಿಳಿದಂಗೆ ಆಗೈತೆ ನೋಡು. ಯಾಕಾರ ಮದುವೆಯಾಗಿ ಬಿಟ್ಟು ನಮ್ಮ ಅನ್ನ ಅನ್ನೋಂಗೆ ಆಕತಿ. ಇಲ್ಲ ಅಂದಿದ್ರೆ ಅವ ಒಬ್ಬ ಐತ್ರಿ, ನಾವು ಬೇಕಾದಾಗ ಬರುವಲ್ಲಿ ಬೇಕಾದಾಗ ಹೋಗುವಲ್ಲಿ, ಯಾರೇನು ಕೇಳೋರಿರ್ಕಿಲ್ಲ. ಆದರೆ ಈಗ ಮದುವೆ ಮಾಡಿಬಿಟ್ಟವ ಆಕಿ ದಾಳಂತಿ ಕೆಲಸ ನಾವು ಸ್ವಲ್ಪ ತಿನ್ಬೇಕಾ? ಅಯ್ಯೋ ಎಷ್ಟು ತಿಂತಾಳ ಅಂತೇಳಿ ಮತ್ತೆ ರೇಷನ್ ಅವ್ರು ತಂದಿರಲ್ಲ. ಮತ್ತು ಜಾಸ್ತಿ ತಿಂದರು ಏನು ತಾಬನ ಹೊಟ್ಲಿ ಹಾಕೊಂಡು ತಿಂತಾಳು ಅಂತ ಕೆಲಸ ಹೊಟ್ಟೆ ಕಡಿಸ್ಬಿಡ್ತಾಳು. ತಿಂದಿದ್ದು ಹೊಟ್ಟೆ ಕತ್ತಬೇಕಲ್ಲ, ಬರೀ ಪೈಖಾನಿಗೆ ಇಡ್ಬೇಕ ತಿಂದಿದ್ದೆಲ್ಲ. ಒಂದಿಟ್ಟು ಚಹಾ ಕುಡಿದ್ರೆ ಹೊಳ್ಳೆ ಬರೀ ಮನೆ ಸಕ್ಕರೆ ಕಲಿಯಕತ್ತಂತಾಳ. ಮತ್ತು ನೀರು ಕುಡಿದ್ರೆ ನೀರು ಹೋಗಿ ಅಲ್ಲಿಗೆ ಹೋಗಿ ತರಬೇಕು, ನಾವು ಕೊಡ ಹಿಡ್ಕೊಳ್ಕಾಸ ಅಂತಂತಾಳ. ಏನು ಮಾಡ್ಬೇಕು ನಾನು? ಪ್ರತಿಯೊಂದಕ್ಕೂ ಅಂದಂದ ನನಗೆ ಇಡ್ತಾಳ ಮುಂದೆ ಅಂತ. ಮತ್ತು ಅದು ಹಿಂದೂ ಅನ್ನಂಗಿಲ್ಲ. ಹಿಂದಂದ್ರೆ ನಾನು ಹಾಳಾಗಿ ಹೋಗ್ಬಿಡೋದು ಸುಮ್ಮನೆ ಬಿಟ್ಟನ. ಮುಂದೆ ಬಂದಂತ ಚುಮ್ನ. ಅಯ್ಯೋ ಹಾದ್ರಿಗಿತ್ತಿ.